ಹನಿ ಟ್ರ್ಯಾಪ್ ಪ್ರಕರಣ ಇದೀಗ ಇಡೀ ರಾಜಕಾರಣದಲ್ಲೇ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಂಚಲನ ಶುರು ಮಾಡಿದೆ. ಎಲ್ಲೋ ಒಂದು ಕಡೆ ಈ ಹನಿ ಟ್ರ್ಯಾಪ್ ಪ್ರಕರಣ ಅಧಿವೇಶನದಲ್ಲಿ ಪ್ರಸ್ತಾಪ ಆಗಿದ್ದು, ಇದು ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಹಿರಿಯ ಶಾಸಕರಿಗೆ ಮುಜುಗರವನ್ನು ಕೂಡ ಉಂಟು ಮಾಡಿರ್ತಕ್ಕಂಥದ್ದು, ಜೊತೆಗೆ ಮನಸ್ಸಿಗೂ ಕೂಡ ತೀವ್ರವಾದಂಥ ಒಂದಷ್ಟು ನೋವನ್ನು ಕೂಡ ತಮ್ಮ ಆಪ್ತರ ಬಳಿ ಹಂಚಿಕೊಂಡಿದ್ದಾರೆ. ಈಗ ನಮ್ಮ ಜೊತೆಗೆ ಹಿರಿಯ ಶಾಸಕರಂತ BR ಪಾಟೀಲ್ ಇದ್ದಾರೆ. ಅವರು ಒಂದು ದೊಡ್ಡದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಒಂದು ಕಡೆಗೆ ತೀರಾ ಒಂದು ಬೇಸರದ ಮಾತುಗಳನ್ನು ಕೂಡ ಅವರು ತಮ್ಮ ಆಪ್ತರ ಜೊತೆ ಹೇಳ್ಕೊಂಡಿರ್ತಕ್ಕಂಥದ್ದು. ಹಾಗಿದ್ರೆ ಇಲ್ಲಿ ಯಾವ ವಿಚಾರ ಅದನ್ನು ಕೇಳ್ತಾ ಹೋಗೋಣ. ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಮಾತಾಡೋದಕ್ಕೆ BR ಪಾಟೀಲ್ ಅವರು ಇದ್ದಾರೆ, ಅವರನ್ನೇ ಮಾತಾಡ್ತಾನೆ. ಸರ್, ತಾವೊಂದು ನಿರ್ಧಾರವನ್ನು ತಗೋತಾ ಇದ್ದೀರಿ ಅಂದರೆ ಅಷ್ಟರ ಮಟ್ಟಿಗೆ ಬೇಸರ ಆಗಿದೆ ಅಂತ ಹೇಳ್ಬಿಟ್ಟು, ಯಾಕೆ ಸರ್? ನೋಡಿ, ನಾವು ಶಾಸನಸಭೆಗೆ ಬಂದಮೇಲೆ ನಾವು ಬೇರೆಯವರಿಗೆ ಆದರ್ಶ ಆಗಬೇಕು. ಇವತ್ತಿನ ಸದನದಲ್ಲಿ ನಡೆದಂಥ ಘಟನಾವಳಿ ಮತ್ತು ಆ ನಡವಳಿಕೆ ಇಡೀ ಸದನವೇ ತಲೆ ತಗ್ಗಿಸುವಂತಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಹಕ್ಕಿದೆ ಹೋರಾಟ ಮಾಡೋದು, ಧರಣಿ ಮಾಡೋದು, ಸತ್ಯಾಗ್ರಹ ಮಾಡೋದು, ಮಾಡಲಿ. ಆದರೆ ಈ ಮಟ್ಟಕ್ಕೆ ಹೋದದ್ದು ನಾನು ಜೀವನದಲ್ಲಿ ಯಾವತ್ತೂ ಕೂಡ ನೋಡಿರಲಿಲ್ಲ. ನನಗೆ ಭಾಳ ನೋವಾಗಿದೆ, ಬೇಸರ ಆಗಿದೆ. ನಾನು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಗಂಭೀರ ಆಲೋಚನೆಯನ್ನು ಮಾಡ್ತಾಯಿದ್ದೇನೆ. ಮುಖ್ಯಮಂತ್ರಿಗಳು ಆಕಸ್ಮಿಕವಾಗಿ ನನಗೆ ಸಿಕ್ಕರು, ಇಲ್ಲ ನಾವು ಮಾತಾಡೋಣ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಅವ್ರ ಜೊತೆ ಮಾತಾಡ್ತೇನೆ. ಆದರೆ ಯಾವ ಮರ್ಯಾದಿಸ್ತರು ಕೂಡ ಸದನದಲ್ಲಿ ಉಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಈಗ ಸದನದಲ್ಲಿ ರಾಜಣ್ಣವರು ಪ್ರಸ್ತಾಪ ಮಾಡಿದ್ದು ತಮಗೆ ಬೇಸರ ಆಯಿತು, ಅಥವಾ ಇಂಥ ವಿಚಾರಗಳು ನಡೀತಾ ಇದೆಯಲ್ಲ ಅನ್ನೋದಕ್ಕೆ ತಮಗೆ? ಒಂದನೇದು, ಇಂಥ ವಿಚಾರಗಳು ಸದನಕ್ಕೆ ಬರಲೇಬಾರ್ದು. ನಮ್ಮ ನಡೆ ನುಡಿ, ನಮ್ಮ ಚಾರಿತ್ರ್ಯ ಶುದ್ಧವಾಗಿರಬೇಕು. ಆದರೆ ಯಾವುದೋ ಕಾರಣಕ್ಕಾಗಿ ಸದನದಲ್ಲಿ ಪ್ರಸ್ತಾಪ ಆಯಿತು. ಗೃಹ ಸಚಿವರು ಅದನ್ನು ತನಿಖೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದರು. ಸಾರ್ವಭೌಮ ಸರ್ಕಾರದ ಒಬ್ಬ ಜವಾಬ್ದಾರಿ ಮಂತ್ರಿ ತನಿಖೆ ಮಾಡುವಂಥ ಭರವಸೆ ಕೊಟ್ಟ ಮೇಲೆ ರೆಕಾರ್ಡ್ ಹೋಗಿದೆ ತನಿಖೆ ಮಾಡೋನು. ಸೊ ತನಿಖೆ ಮಾಡೋದಕ್ಕೆ ಅವಕಾಶ ಕೊಡಬೇಕಾಗಿತ್ತು. ತನಿಖೆ ಮಾಡುವಂಥ ಅವಕಾಶ ಕೊಡದೇನೆ ಇವತ್ತು ಸಡನ್ನಾಗಿ ಬಾವಿಗೆ ಬಿದ್ದು ಕಾಗದಗಳನ್ನು ಹರಿದು ಈ ಕಡೆ ಸ್ಪೀಕರ್ ಮೇಲೆ ಬಿಸಾಕಿ ಅವ್ರ ಚೇರ್ ಮೇಲೆ ಕೂಡ ಅಟ್ಯಾಕ್ ಮಾಡೋಕ್ಕೆ ಹೋಗಿ ಈ ಥರ ತಳ್ಳಾಡಿದ್ದು, ನುಗ್ಗಾಡೋದು ನಾನು ಜೀವನದಲ್ಲಿ ಎಂದೂ ನೋಡಿಲ್ಲ. ಈ ಘಟನೆ ನೋಡಿ ನನಗೆ ಭಾಳ ನೋವಾಗಿದೆ, ಬೇಸರ ಆಗಿದೆ. ಇದನ್ನು ಶಾಸಕನಾಗಿ ಉಳಿಬೇಕು ಅಥವಾ ಮನೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾಯಿದ್ದೀನಿ. ಮುಖ್ಯಮಂತ್ರಿಗಳ ಜೊತೆ ಈಗಾಗಲೇ ತಮ್ಮ ನೋವನ್ನು ಹೇಳ್ಕೊಂಡು, ಮುಖ್ಯಮಂತ್ರಿಗಳು ಆಕಸ್ಮಿಕವಾಗಿ ಸಿಕ್ಕರು, ಮಾಧ್ಯಮದವರು ಮಾತಾಡ್ತಿರ್ಬೇಕಾಗಿದ್ರೆ ಅವಾಗ ಹೇಳಿದ್ರು ನಾವು ಮಾತಾಡೋಣ ಅಂತ ಹೇಳಿದ್ದಾರೆ. ಮಾತಾಡೋಣ ಅಂತ ಆತ್ಮೀಯವಾಗಿ ಹೇಳಿದ್ಮೇಲೆ ನನಗೆ ಬೇರೆ ದಾರಿಲ್ಲ, ಮಾತಾಡ್ತೀನಿ. ಆದರೆ ಒಂದು ಮಾತ್ರ, ನಮ್ಮಂಥ ಅನೇಕ ಜನ ಶಾಸಕರಿಗೆ ನೋವಾಗಿದೆ, ಭಾಳ ಜನಕ್ಕೆ ನೋವಾಗಿದೆ. ಘನತೆ ಗೌರವವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ನಮ್ಮ ಪಾತ್ರ ಇರಬೇಕು. ನಾವು ಬೇರೆಯವರಿಗೆ ಆದರ್ಶವಾಗಿ ನಡ್ಕೋಬೇಕು. ಆದರೆ ಈ ಥರ ಸದನದಲ್ಲಿ ಪುಂಡಾಟಿಕೆ ನಡೀತಲ್ಲ, ಇದನ್ನು ನಾನು ಖಂಡಿಸ್ತೀನಿ. ಈಗ ತನಿಖೆಗೆ ಆಗಲೇಬೇಕು ಅಂತೇಳಿ ಒಂದು ಕಡೆ CBI ತನಿಖೆ, ಸಿಟ್ಟಿಂಗ್ ಜಡ್ಜು ಈ ರೀತಿ ದೊಡ್ಡ ಮಾಡಬೇಕಾದ್ರೆ ತನಿಖೆ ಆಗಲ್ರಿ. ಆದ್ರೆ ಕೇಳೋ ಪದ್ಧತಿಯಿಂದ ಕೇಳಲಿಕ್ಕೆ ಹಕ್ಕಿದೆ ನಿಮಗೆ. ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆ, ತನಿಖೆ ಯಾವ ಮಟ್ಟದಾದರೂ ಮಾಡಿ. ಆದರೆ ಈ ಥರ ಸದನದಲ್ಲಿ ನಡೆದಾಡಿದ್ದು ನಡವಳಿಕೆ ಇದು ನನಗೆ ಮನಸ್ಸಿಗೆ ಬೇಜಾರಾಗಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ರಿಪಬ್ಲಿಕ್ ಕನ್ನಡ ಜೊತೆ BR ಪಾಟೀಲ್ ಅವರು ತುಂಬ ಭಾಳ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರ್ತಕ್ಕಂಥದ್ದು. ಅದರಲ್ಲಿ ಅವರು ತುಂಬ ಭಾಳ ಬೇಸರದಿಂದ ಕೂಡ ತಮ್ಮ ನೋವುಗಳನ್ನು ರಿಪಬ್ಲಿಕ್ ಕನ್ನಡ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ನಾನು CM ಅವರ ಬಳಿ ಈಗಾಗಲೇ ಮಾತಾಡಿದ್ದೇನೆ. ನನಗೆ ಅತೀವಾದಂತಹ ಬೇಸರ ಆಗಿದೆ, ಹೀಗಾಗಿ ನಾನು ಶಾಸಕ ಸ್ಥಾನಕ್ಕೆ ರಿಸೈನ್ ಮಾಡುವಂತಹ ಒಂದು ನಿರ್ಧಾರಕ್ಕೆ ಕೂಡ ಬಂದಿದ್ದೇನೆ ಅಂತಕ್ಕಂಥದ್ದು ಒಂದು ಗಂಭೀರವಾದಂಥ ಮಾತುಗಳನ್ನು ಹೇಳಿದ್ದಾರೆ. ಅಂದರೆ ಈ ಹನಿ ಟ್ರ್ಯಾಪ್ ಪ್ರಕರಣ ಒಂದು ಕಡೆ ಸದನದಲ್ಲಿ ಪ್ರಸ್ತಾಪ ಏನಾಯಿತು, ಇದು ಸದನದಲ್ಲಿ ಆಗಬಾರ್ದಿತ್ತು ಅಂತಕ್ಕಂಥದ್ದು ಅವರ ಬೇಸರ ನೋಡಿ. ಯಾಕೆಂತಂದರೆ ನಮ್ಮಂಥ ಮರ್ಯಾದೆಸ್ತರು ತಲೆ ಎತ್ಕೊಂಡು ಓಡಾಡೋದಕ್ಕೂ ಆಗ್ತಾಯಿಲ್ಲ, ಸದನಕ್ಕೆ ಯಾವ ರೀತಿ ಬರಬೇಕು ಅಂತಕ್ಕಂಥ ಪ್ರಶ್ನೆಗಳನ್ನ ಸಾರ್ವಜನಿಕರ ಮುಂದೆ ಕೂಡ ಇಡ್ತಾ ಇರ್ತಕ್ಕಂಥದ್ದು. ನೋಡೋಣ ಮುಂದೆ ಈ ಹನಿ ಟ್ರ್ಯಾಪ್ ಪ್ರಕರಣ ಇನ್ನೂ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳುತ್ತೆ, ಮತ್ತು ಇನ್ನು ಯಾವೆಲ್ಲ ಶಾಸಕರು ಮತ್ತು ಇನ್ನು ಯಾವೆಲ್ಲ ಮಂತ್ರಿಗಳು, ಯಾರೆಲ್ಲ ಇನ್ನೂ ಅಧಿಕಾರಿಗಳಿರ್ಬೋದು, ಎಲ್ಲರೂ ಯಾರೆಲ್ಲ ಹೆಸರುಗಳು ಹೊರಬರುತ್ತೆ, ಇದೆಲ್ಲವೂ ಕೂಡ ಒಂದಷ್ಟು ಅಪ್ಡೇಟ್ಗಳನ್ನ ರಿಪಬ್ಲಿಕ್ ಕನ್ನಡ ನೀಡ್ತಾ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹನಿ ಟ್ರ್ಯಾಪ್ ಪ್ರಕರಣ ಇದೀಗ ಇಡೀ ರಾಜಕಾರಣದಲ್ಲೇ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಂಚಲನ ಶುರು ಮಾಡಿದೆ. ಎಲ್ಲೋ ಒಂದು ಕಡೆ ಈ ಹನಿ ಟ್ರ್ಯಾಪ್ ಪ್ರಕರಣ ಅಧಿವೇಶನದಲ್ಲಿ ಪ್ರಸ್ತಾಪ ಆಗಿದ್ದು, ಇದು ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಹಿರಿಯ ಶಾಸಕರಿಗೆ ಮುಜುಗರವನ್ನು ಕೂಡ ಉಂಟು ಮಾಡಿರ್ತಕ್ಕಂಥದ್ದು, ಜೊತೆಗೆ ಮನಸ್ಸಿಗೂ ಕೂಡ ತೀವ್ರವಾದಂಥ ಒಂದಷ್ಟು ನೋವನ್ನು ಕೂಡ ತಮ್ಮ ಆಪ್ತರ ಬಳಿ ಹಂಚಿಕೊಂಡಿದ್ದಾರೆ. ಈಗ ನಮ್ಮ ಜೊತೆಗೆ ಹಿರಿಯ ಶಾಸಕರಂತ BR ಪಾಟೀಲ್ ಇದ್ದಾರೆ. ಅವರು ಒಂದು ದೊಡ್ಡದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಒಂದು ಕಡೆಗೆ ತೀರಾ ಒಂದು ಬೇಸರದ ಮಾತುಗಳನ್ನು ಕೂಡ ಅವರು ತಮ್ಮ ಆಪ್ತರ ಜೊತೆ ಹೇಳ್ಕೊಂಡಿರ್ತಕ್ಕಂಥದ್ದು. ಹಾಗಿದ್ರೆ ಇಲ್ಲಿ ಯಾವ ವಿಚಾರ ಅದನ್ನು ಕೇಳ್ತಾ ಹೋಗೋಣ. ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಮಾತಾಡೋದಕ್ಕೆ BR ಪಾಟೀಲ್ ಅವರು ಇದ್ದಾರೆ, ಅವರನ್ನೇ ಮಾತಾಡ್ತಾನೆ. ಸರ್,
ತಾವೊಂದು ನಿರ್ಧಾರವನ್ನು ತಗೋತಾ ಇದ್ದೀರಿ ಅಂದರೆ ಅಷ್ಟರ ಮಟ್ಟಿಗೆ ಬೇಸರ ಆಗಿದೆ ಅಂತ ಹೇಳ್ಬಿಟ್ಟು, ಯಾಕೆ ಸರ್? ನೋಡಿ, ನಾವು ಶಾಸನಸಭೆಗೆ ಬಂದಮೇಲೆ ನಾವು ಬೇರೆಯವರಿಗೆ ಆದರ್ಶ ಆಗಬೇಕು. ಇವತ್ತಿನ ಸದನದಲ್ಲಿ ನಡೆದಂಥ ಘಟನಾವಳಿ ಮತ್ತು ಆ ನಡವಳಿಕೆ ಇಡೀ ಸದನವೇ ತಲೆ ತಗ್ಗಿಸುವಂತಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಹಕ್ಕಿದೆ ಹೋರಾಟ ಮಾಡೋದು, ಧರಣಿ ಮಾಡೋದು, ಸತ್ಯಾಗ್ರಹ ಮಾಡೋದು, ಅವ್ರು ಮಾಡಲಿ. ಆದರೆ ಈ ಮಟ್ಟಕ್ಕೆ ಹೋದದ್ದು ನಾನು ಜೀವನದಲ್ಲಿ ಯಾವತ್ತೂ ಕೂಡ ನೋಡಿರಲಿಲ್ಲ. ನನಗೆ ಭಾಳ ನೋವಾಗಿದೆ, ಬೇಸರ ಆಗಿದೆ. ನಾನು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಗಂಭೀರ ಆಲೋಚನೆಯನ್ನು ಮಾಡ್ತಾಯಿದ್ದೀನಿ. ಮುಖ್ಯಮಂತ್ರಿಗಳು ಆಕಸ್ಮಿಕವಾಗಿ ನನಗೆ ಸಿಕ್ಕರು, ಇಲ್ಲ ನಾವು ಮಾತಾಡೋಣ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಅವ್ರ ಜೊತೆ ಮಾತಾಡ್ತೇನೆ. ಆದರೆ ಯಾವ ಮರ್ಯಾದಿಸ್ತರು ಕೂಡ ಸದನದಲ್ಲಿ ಉಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಈಗ ಸದನದಲ್ಲಿ ರಾಜಣ್ಣವರು ಪ್ರಸ್ತಾಪ ಮಾಡಿದ್ದು ತಮಗೆ ಬೇಸರ ಆಯಿತು, ಅಥವಾ ಇಂಥ ವಿಚಾರಗಳು ನಡೀತಾ ಇದೆಯಲ್ಲ ಅನ್ನೋದಕ್ಕೆ ತಮಗೆ? ಒಂದನೇದು, ಇಂಥ ವಿಚಾರಗಳು ಸದನಕ್ಕೆ ಬರಲೇಬಾರ್ದು. ನಮ್ಮ ನಡೆ ನುಡಿ, ನಮ್ಮ ಚಾರಿತ್ರ್ಯ ಶುದ್ಧವಾಗಿರಬೇಕು. ಆದರೆ ಯಾವುದೋ ಕಾರಣಕ್ಕಾಗಿ ಸದನದಲ್ಲಿ ಪ್ರಸ್ತಾಪ ಆಯಿತು. ಗೃಹ ಸಚಿವರು ಅದನ್ನು ತನಿಖೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದರು. ಸಾರ್ವಭೌಮ ಸರ್ಕಾರದ ಒಬ್ಬ ಜವಾಬ್ದಾರಿ ಮಂತ್ರಿ ತನಿಖೆ ಮಾಡುವಂಥ ಭರವಸೆ ಕೊಟ್ಟ ಮೇಲೆ ರೆಕಾರ್ಡ್ ಹೋಗಿದೆ ತನಿಖೆ ಮಾಡೋನು. ಸೊ ತನಿಖೆ ಮಾಡೋದಕ್ಕೆ ಅವಕಾಶ ಕೊಡಬೇಕಾಗಿತ್ತು. ತನಿಖೆ ಮಾಡುವಂಥ ಅವಕಾಶ ಕೊಡದೇನೆ ಇವತ್ತು ಸಡನ್ನಾಗಿ ಬಾವಿಗೆ ಬಿದ್ದು ಕಾಗದಗಳನ್ನು ಹರಿದು ಈ ಕಡೆ ಸ್ಪೀಕರ್ ಮೇಲೆ ಬಿಸಾಕಿ ಅವ್ರ ಚೇರ್ ಮೇಲೂ ಕೂಡ ಅಟ್ಯಾಕ್ ಮಾಡೋಕ್ಕೆ ಹೋಗಿ ಈ ಥರ ತಳ್ಳಾಡಿದ್ದು, ನುಗ್ಗಾಡೋದು ನಾನು ಜೀವನದಲ್ಲಿ ಎಂದೂ ನೋಡಿಲ್ಲ. ಈ ಘಟನೆ ನೋಡಿ ನನಗೆ ಭಾಳ ನೋವಾಗಿದೆ, ಬೇಸರ ಆಗಿದೆ. ಇದನ್ನು ಶಾಸಕನಾಗಿ ಉಳಿಬೇಕು ಅಥವಾ ಮನೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾಯಿದ್ದೀನಿ. ಮುಖ್ಯಮಂತ್ರಿಗಳ ಜೊತೆ ಈಗಾಗಲೇ ತಮ್ಮ ನೋವನ್ನು ಹೇಳ್ಕೊಂಡು, ಮುಖ್ಯಮಂತ್ರಿಗಳು ಆಕಸ್ಮಿಕವಾಗಿ ಸಿಕ್ಕರು, ಮಾಧ್ಯಮದವರು ಮಾತಾಡ್ತಿರ್ಬೇಕಾಗಿದ್ರೆ. ಅವಾಗ ಹೇಳಿದ್ರು ನಾವು ಮಾತಾಡೋಣ ಅಂತ ಹೇಳಿದ್ದಾರೆ. ಮಾತಾಡೋಣ ಅಂತ ಆತ್ಮೀಯವಾಗಿ ಹೇಳಿದ್ಮೇಲೆ ನನಗೆ ಬೇರೆ ದಾರಿ ಇಲ್ಲ, ಮಾತಾಡ್ತೀನಿ. ಆದರೆ ಒಂದು ಮಾತ್ರ, ನಮ್ಮಂಥ ಅನೇಕ ಜನ ಶಾಸಕರಿಗೆ ನೋವಾಗಿದೆ, ಭಾಳ ಜನಕ್ಕೆ ನೋವಾಗಿದೆ. ಘನತೆ ಗೌರವವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ನಮ್ಮ ಪಾತ್ರ ಇರಬೇಕು. ನಾವು ಬೇರೆಯವರಿಗೆ ಆದರ್ಶವಾಗಿ ನಡ್ಕೋಬೇಕು. ಆದರೆ ಈ ಥರ ಸದನದಲ್ಲಿ ಪುಂಡಾಟಿಕೆ ನಡೀತಲ್ಲ, ಇದನ್ನು ನಾನು ಖಂಡಿಸ್ತೀನಿ. ಈಗ ತನಿಖೆಗೆ ಆಗಲೇಬೇಕು ಅಂತೇಳಿ ಒಂದು ಕಡೆ CBI ತನಿಖೆ, ಸಿಟ್ಟಿಂಗ್ ಜಡ್ಜು ಈ ರೀತಿ ದೊಡ್ಡ ಬೇಕಾದ್ರೆ ತನಿಖೆ ಆಗಲ್ರಿ. ಆದ್ರೆ ಕೇಳೋ ಪದ್ಧತಿಯಿಂದ ಕೇಳಲಿಕ್ಕೆ ಹಕ್ಕಿದೆ ನಿಮಗೆ. ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆ, ತನಿಖೆ ಯಾವ ಮಟ್ಟದಾದರೂ ಮಾಡಿ. ಆದರೆ ಈ ಥರ ಸದನದಲ್ಲಿ ನಡೆದಾಡಿದ್ದು ನಡವಳಿಕೆ ಇದು ನನಗೆ ಮನಸ್ಸಿಗೆ ಬೇಜಾರಾಗಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ರಿಪಬ್ಲಿಕ್ ಕನ್ನಡ ಜೊತೆ BR ಪಾಟೀಲ್ ಅವರು ತುಂಬ ಭಾಳ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರ್ತಕ್ಕಂಥದ್ದು. ಅದರಲ್ಲಿ ಅವರು ತುಂಬ ಭಾಳ ಬೇಸರದಿಂದ ಕೂಡ ತಮ್ಮ ನೋವುಗಳನ್ನು ರಿಪಬ್ಲಿಕ್ ಕನ್ನಡ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ನಾನು CM ಅವರ ಬಳಿ ಈಗಾಗಲೇ ಮಾತಾಡಿದ್ದೇನೆ. ನನಗೆ ಅತೀವಾದಂತಹ ಬೇಸರ ಆಗಿದೆ, ಹೀಗಾಗಿ ನಾನು ಶಾಸಕ ಸ್ಥಾನಕ್ಕೆ ರಿಸೈನ್ ಮಾಡುವಂತಹ ಒಂದು ನಿರ್ಧಾರಕ್ಕೆ ಕೂಡ ಬಂದಿದ್ದೇನೆ ಅಂತಕ್ಕಂಥದ್ದು ಒಂದು ಗಂಭೀರವಾದಂಥ ಮಾತುಗಳನ್ನು ಹೇಳಿದ್ದಾರೆ. ಅಂದರೆ ಈ ಹನಿ ಟ್ರ್ಯಾಪ್ ಪ್ರಕರಣ ಒಂದು ಕಡೆ ಸದನದಲ್ಲಿ ಪ್ರಸ್ತಾಪ ಏನಾಯಿತು, ಇದು ಸದನದಲ್ಲಿ ಆಗಬಾರ್ದಿತ್ತು ಅಂತಕ್ಕಂಥದ್ದು ಅವರ ಬೇಸರ ನೋಡಿ. ಯಾಕೆಂತಂದರೆ ನಮ್ಮಂಥ ಮರ್ಯಾದೆಸ್ತರು ತಲೆ ಎತ್ಕೊಂಡು ಓಡಾಡೋದಕ್ಕೂ ಆಗ್ತಾ ಇಲ್ಲ, ಸದನಕ್ಕೆ ಯಾವ ರೀತಿ ಬರಬೇಕು ಅಂತಕ್ಕಂಥ ಪ್ರಶ್ನೆಗಳನ್ನ ಸಾರ್ವಜನಿಕರ ಮುಂದೆ ಕೂಡ ಇಡ್ತಾ ಇರ್ತಕ್ಕಂಥದ್ದು. ನೋಡೋಣ ಮುಂದೆ ಈ ಹನಿ ಟ್ರ್ಯಾಪ್ ಪ್ರಕರಣ ಇನ್ನು ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ, ಮತ್ತು ಇನ್ನು ಯಾವೆಲ್ಲ ಶಾಸಕರು ಮತ್ತು ಇನ್ನು ಯಾವೆಲ್ಲ ಮಂತ್ರಿಗಳು, ಯಾರೆಲ್ಲ ಇನ್ನೂ ಅಧಿಕಾರಿಗಳಿರ್ಬೋದು, ಎಲ್ಲರೂ ಯಾರೆಲ್ಲ ಹೆಸರುಗಳು ಹೊರಬರುತ್ತೆ, ಇದೆಲ್ಲವೂ ಕೂಡ ಒಂದಷ್ಟು ಅಪ್ಡೇಟ್ಗಳನ್ನ ರಿಪಬ್ಲಿಕ್ ಕನ್ನಡ ನೀಡ್ತಾ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.